ಹಾಯ್ ಹಲೋ ನಮಸ್ಕಾರ. ಹನಿಕಾ ಲಾಗ್ಸ್ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ. ಇದು ಸಂಡೆಯ ಲಾಗ್ ಆಗಿರುತ್ತೆ. ಬೆಳಿಗ್ಗೆನೇ ಎದ್ದು ನಾನು ಈ ಥರ ಬಿಸಿನೀರು ಕುಡಿಯೋದು ನನ್ನ ಅಭ್ಯಾಸ. ಇತ್ತೀಚೆಗೆ ಸ್ವಲ್ಪ ನನ್ನ ಲೈಫ್ ಸ್ಟೈಲೇ ಬದಲಾಗಿತ್ತು ಅಂತಲೇ ಹೇಳ್ಬೋದು. ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಸೊ ಬಿಸಿನೀರಿಗೆ ನಿಂಬೆಹಣ್ಣಿನ ರಸ ಹಾಕಿ ಕುಡಿಯೋದು ಬೆಳಗಿನ ಅಭ್ಯಾಸ. ಇದರಿಂದ ನಮ್ಮ ಮೆಟಬಾಲಿಸಮ್ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಜೀರ್ಣಾಂಗ ವ್ಯೂಹ ಅಂತ ಏನಿದೆಯಲ್ಲ, ಆ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿನಿತ್ಯ ಬಿಸಿನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ನಿಂಬೆಹಣ್ಣು, ಜೇನುತುಪ್ಪ ಸಮಥಿಂಗ್ ಏನಾದರೂ ಸೇರಿಸ್ಕೊಂಡು ಕುಡಿಬೋದು. ನಾನಾದರೆ ನಿಂಬೆಹಣ್ಣನ್ನೇ ಸೇರಿಸಿ ಕುಡಿತೀನಿ ಜಾಸ್ತಿ. ನಿಮ್ಗೆ ಅನುಕೂಲ ಬಂದಾಗೆ ನೀವು ಯಾವುದು ಬೇಕಾದರೂ ಕುಡಿಬೋದು. ಇಲ್ಲ ಯಾವುದೂ ಬೇಡ ಅಂದರೆ ಬರೀ ಬಿಸಿನೀರು, ಉಗುರು ಬೆಚ್ಚಗಿರುವಂಥ ನೀರನ್ನು ಕುಡಿದ್ರೂ ಕೂಡ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಬೆಳಗ್ಗೆನೇ ಯಜಮಾನರು ಫಿಶ್ ತಂದುಬಿಟ್ಟಿದ್ರು. ಸೊ ಫಿಶ್ ಸಾಂಬಾರು ಮಾಡೋಣ, ಸ್ವಲ್ಪ ಫಿಶ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಫಿಶ್ ಎಲ್ಲನೂ ನೀಟಾಗಿ ಈ ರೀತಿ ವಾಶ್ ಮಾಡಿ ನಾನು ಈ ರೀತಿ ಕಾರ್ನರಲ್ಲಿ ಸೋಸೋಕ್ಕೆ ಇಟ್ಬಿಡ್ತೀನಿ. ಯಾವಾಗೇ ತಂದರೂ ಅಷ್ಟೇ ನಾನು ಅದೇ ಥರ ಸೋರೋಕ್ಕೆ ಇಟ್ಬಿಡ್ತೀನಿ. ನೀಟಾಗಿ ನೀರೆಲ್ಲ ಸಿಂಕಲ್ಲಿ ಡ್ರೈನ್ ಆಗುತ್ತೆ. ಅದಾದಮೇಲೆ ನಾನು ಫಿಶನ್ನು ಸ್ವಲ್ಪ ಫ್ರೈಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೌಲ್ನ ತೊಗೊಂಡು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ಮಸಾಲ ಪೌಡರು, ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕಾರ್ನ್ಫ್ಲೋರು, ಹಾಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟನ್ನು ಆ್ಯಡ್ ಮಾಡಿ ನಿಂಬೆಹಣ್ಣನ್ನು ನೀಟಾಗಿ ನಾನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು. ಸೊ ಅದಷ್ಟನ್ನು ನೀಟಾಗಿ ಇಟ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 4-5 ಪೀಸ್ ಅಷ್ಟೇ ನಾನು ಹಾಕೋತಾ ಇರೋದು ಫಿಶ್ಶು. ತುಂಬ ಜಾಸ್ತಿ ಏನು ಮಾಡ್ತಾಯಿಲ್ಲ, ಯಾಕಂದರೆ ಫ್ರೈ ಎಲ್ಲ ನಾನು ಒಬ್ಬಳೇ ತಿನ್ನೋದು, ಸಾಂಬಾರು ಕೂಡ ಒಬ್ಬಳೇ ತಿನ್ನೋದು, ಕಬಾಬ್ ಮಾತ್ರ ನಮ್ಮ ಯಜಮಾನರು ತಿನ್ನೋದು. ಹಾಗಾಗಿ ನಾನಿಲ್ಲಿ ಜಸ್ಟ್ ಒಂದು 4 ಪೀಸನ್ನು ನಾನು ಫ್ರೈ ಹಾಕೋತಾ ಇದ್ದೀನಿ. ನೋಡಿ, ನೀಟಾಗಿ ಮಸಾಲ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫಿಶ್ಗೆ ಈ ರೀತಿ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಆ ರುಚಿ ನಿಜವಾಗ್ಲೂ ಹೇಳೋಕ್ಕೆ ಅಸಾಧ್ಯ. ಅಷ್ಟು ಸೂಪರಾಗಿ, ಅಷ್ಟು ಚೆನ್ನಾಗಿ ಆಗುತ್ತೆ. ಸೊ ಈ ಮ್ಯಾರಿನೇಟ್ ಮಾಡಿರುವಂಥ ಮಸಾಲಾನ ಯಾವುದೇ ಥರ ಫ್ರಿಡ್ಜ್ಗಾಗಲಿ ಅಥವಾ ಎಲ್ಲೂ ನಾನು ಇಡಲ್ಲ. ಜಸ್ಟ್ ಅಲ್ಲೇ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ, ಬಟ್ ನಾನು ತುಂಬ ಬೇಗನೆ ಮಾಡೋದ್ರಿಂದ ಹೊರಗಡೆನೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಂಬಾರನ್ನು ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಗ್ರೀನ್ ಮಸಾಲ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಫಿಶಲ್ಲಿ. ಸ್ವಲ್ಪ ಜನ ಇದನ್ನು ಟ್ರೈ ಮಾಡ್ತಾರೆ, ಕೆಲವು ಜನ ಇದನ್ನ ಇಷ್ಟನೂ ಪಡ್ತಾರೆ. ಕೆಲವು ಜನಕ್ಕೆ ಇದು ಗೊತ್ತೇ ಇಲ್ಲದೆ ಇರೋ ರೆಸಿಪಿ. ಹೀಗೆ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಸೊ ಮೊದಲಿಗೆ ನಾನು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 2-3 ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಹಾಗೆ ಸ್ವಲ್ಪ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಸಾಂಬಾರಿಗೆ ಟೊಮೆಟೊ ಎಷ್ಟು ಹಾಕಿದ್ರೆ ಅಷ್ಟು ರುಚಿ ಬರುತ್ತೆ. ಕೆಲವರು ಹುಣಸೆ ಹುಳಿನೂ ಕೂಡ ಸೇರಿಸ್ಕೋತಾರೆ. ನಾನಿಲ್ಲಿ ಟೊಮೊಟೊನೇ ಯಥೇಚ್ಛವಾಗಿ ಹಾಕಿರೋದ್ರಿಂದ ಹುಣಸೆ ಹುಳಿನ ಹಾಕಲ್ಲ. ಆ್ಯಂಡ್ ಫಿಶ್ ಸಾಂಬಾರನ್ನ ಈಗ ಗ್ರೈಂಡ್ ಮಾಡಿ ಆಯಿತು. ಮಾಡೋದು ಹೇಗೆ ನೋಡೋಣ ಬನ್ನಿ. ಒಂದು ಪಾತ್ರೆನ ತೊಗೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಎಲ್ಲ ಕಾದ್ಮೇಲೆ ಒಂದು ಅಲಗದಷ್ಟು ಒಂದು 2 ಪೀಸ್ ಈರುಳ್ಳಿನ ಹಾಕಿ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ರುಬ್ಬೋದಕ್ಕೆ ನಾನು ಆಲ್ರೆಡಿ ಈರುಳ್ಳಿ ಹಾಕಿರೋದ್ರಿಂದ ಸಾಂಬಾರಿಗೆ ಜಾಸ್ತಿ ಈರುಳ್ಳಿನ ಹಾಕಲ್ಲ ಫ್ರೈಗೆ. ಅದಾದಮೇಲೆ ಒಂದು ಬೇ ಲೀಫನ್ನು ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಬ್ಬಿದ ಮಸಾಲವನ್ನು ಕೂಡ ಅದೇ ಆಯಿಲ್ನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಆ ರುಬ್ಬಿರೋ ಮಸಾಲದ ಹಸಿ ವಾಸನೆ ಅಂತ ಏನಿದೆ ಅದೆಲ್ಲ ನೀಟಾಗಿ ಹೋಗಿಬಿಡ್ಬೇಕು. ಅಷ್ಟು ನೀಟಾಗಿ ನಾನು ಒಂದು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಒಂದು ಬಬಲ್ಸ್ ಬರ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಬಂದಿದೆ ಅಂದರೆ ಇನ್ನೂ ಹಸಿ ವಾಸನೆ ಹೋಗಿಲ್ಲ ಅಂತಲೇ ಅರ್ಥ. ಯಾವಾಗ ಬಬಲ್ಸ್ ಎಲ್ಲ ಸ್ಟಾಪಾಗಿ ನಾರ್ಮಲಾಗಿ ಕುದಿಯೋದಕ್ಕೆ ಇದಾಗುತ್ತೋ ಆಗ ಅದು ಬೆಂದಿದೆ ಅಂತೇಳಿ. ಆಗ ಅದಕ್ಕೆ ನಮಗೆ ಎಷ್ಟು ಬೇಕೋ ಸಾಂಬಾರು ಕ್ವಾಂಟಿಟಿ ಅಷ್ಟು ನೀರನ್ನು ನಾನು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಮಾಡುವಾಗ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ರೀತಿ ಸೇರಿಸ್ಕೋಬೋದು. ಫಿಶ್ ಸಾಂಬಾರು ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ. ರೈಸ್ಗೆ, ಮುದ್ದೆಗೆ ಆ ಥರ ಎಲ್ಲ. ಅದೇ ರೊಟ್ಟಿ ಚಪಾತಿ ಆದರೆ ಗಟ್ಟಿಗೆ ಕರಿ ಥರ ಮಾಡ್ಕೋಬೋದು. ಸೊ ನೋಡಿ, ಈಗ ಗ್ರೀನ್ ಮಸಾಲ ಸಾಂಬಾರು ಪೂರ್ತಿಯಾಗಿ ರೆಡಿಯಾಗಿದೆ. ಇದಕ್ಕೆ ನಾನೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಸೇರಿಸ್ಕೊಂಡಾದಮೇಲೆ ಸಣ್ಣದಾಗಿ ಕುದೀತಾ ಇದೆ ಅಲ್ವಾ, ಇದೇ ಟೈಮಿಗೆ ನಾನು ತೊಳೆದಿಟ್ಕೊಂಡಿರುವಂಥ ಏನು ಫಿಶ್ ಇದೆಯಲ್ಲ ಇದನ್ನು ನೇರವಾಗಿ ಇಲ್ಲಿ ಡಂಪ್ ಮಾಡ್ಕೊಳ್ತೀನಿ. ಅಂದರೆ ಎಲ್ಲ ಉಳಿದ ಫಿಶನ್ನು ನಾನಿಲ್ಲಿ ಸಾಂಬಾರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ.
ನಿಜವಾಗ್ಲೂ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತಿಂದಾಗ ತುಂಬಾ ಅದ್ಭುತವಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ತಲೆಯ ಭಾಗವನ್ನು ಕೂಡ ನಾನು ಇದಕ್ಕೇ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ತುಂಬ ಅದ್ಭುತವಾಗಿ ತುಂಬಾ ಚೆನ್ನಾಗಾಗಿತ್ತು ಫಿಶ್ ಸಾಂಬಾರು. ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇದು ಫಿಶ್ ಗ್ರೀನ್ ಮಸಾಲ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಕೆಲವು ಸರಿ ರೆಡ್ ಮಸಾಲ ಆ್ಯಡ್ ಮಾಡ್ತೀನಿ. ಸಮ್ಟೈಮ್ಸು ಫ್ರೆಶ್ ಅವಾಗಷ್ಟೇ ಹುರಿದು ಆವಾಗಷ್ಟೇ ಪೌಡ್ರ್ ಮಾಡಿಕೊಂಡು ಸಾಂಬಾರು ಪೌಡರ್ನ ಅದೇ ಥರ ಮಾಡ್ಕೊತೀನಿ. ಒಂದೊಬ್ಬರು ಒಂದೊಂದು ರೀತಿ. ಸೊ ನೋಡಿ, ಈಗ ರುಚಿಯಾದ ಫಿಶ್ ಮಸಾಲ ರೆಡಿಯಾಗಿದೆ. ಫಿಶ್ ಹಾಕಿದ ಮೇಲೆ ಒಂದು 5 ನಿಮಿಷ ಕುದಿಸಿದ್ರೆ ಆಯಿತು, ಆಗೋಗುತ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ನಾನಿವತ್ತು ಮಂಗಳೂರು ಊಟ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಅದೇ ಫಿಶ್ ಸಾಂಬಾರಿಗೆ 2 ಫಿಶ್ ಫ್ರೈನೂ ಕೂಡ ಮಾಡಿಕೊಂಡು ಆಗಲೇ ಮ್ಯಾರಿನೇಟ್ ಮಾಡಿದಂಥ ಫಿಶ್ ಫ್ರೈನೂ ಕೂಡ ಆ್ಯಡ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಿಶ್ ಸಾಂಬಾರನ್ನ ಆ್ಯಡ್ ಮಾಡಿಕೊಂಡು ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಫ್ರೀ ಆಗಿದ್ವಿ. ಸಂಡೇನೇ ನನಗೆ ಹಸ್ಬೆಂಡ್ ಸಿಗೋದು. ಮಿಕ್ಕಿದ ಟೈಮಲ್ಲೆಲ್ಲ ಪಾಪ ಅವ್ರು ಬ್ಯುಸಿನೇ ಇರ್ತಾರೆ. ಹಾಗಾಗಿ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಸೊ ಕೆಲಸ ಎಲ್ಲ ಮುಗೀತು, ಇನ್ನೇನಿದೆ ಅಂಥೇಳಿ ಈ ರೀತಿ ಒಂದು ಸ್ಪೇಸಲ್ಲಿ ನಾನು ಕರ್ಕೊಂಡು ಬಂದು ಏನಾದರೂ ಒಂದು ಐಟಮ್ಸು ಮನೆಗೇನು ಬೇಕೋ ಅದನ್ನೆಲ್ಲ ತೊಗೊಳ್ಳೋದು ಎಲ್ಲ ಮಾಡ್ತಿರ್ತೀನಿ. ಈ ಥರ ಪ್ಲೇಟ್ಸು, ಪಾತ್ರೆ, ಕ್ರಾಕರೀಸು, ವೆಸಲ್ಸು, ಬೌಲ್ಸು ನನಗೇನು ರಿಕ್ವೈರ್ಮೆಂಟ್ ಇರುತ್ತೋ ನನ್ನ ಕಿಚನ್ಗೆ ಅಥವಾ ನನ್ನ ಮನೆಗೆ ಅಂತೇಳಿ ನಾನು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೋತೀನಿ. ಸೊ ಅದೇ ಥರ ನನಗೆ ಸ್ವಲ್ಪ ಗ್ಲಾಸ್ ವೆಸಲ್ಸ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಂಡೆ. ಸ್ವಲ್ಪ ಕಪ್ಸು, ಪ್ಲೇಟ್ಸು, ಸರ್ವಿಂಗ್ ಪ್ಲೇಟ್ಸು, ಕುಕ್ಕಿಂಗ್ ಸ್ವಲ್ಪ ಮಾಡ್ತಿರೋದ್ರಿಂದ ಸರ್ವಿಂಗು ಕೆಲವೊಂದು ಪ್ಲೇಟ್ಸ್ ಬೇಕಾಗುತ್ತೆ ಅಂಥೇಳಿ ಪ್ಲೇಟ್ಸು ಸಮಥಿಂಗ್ ನನಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ನೋಡಿ ತೊಗೊಂಡೆ. ಕಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಲೈಕ್ ಆಗಿದ್ದು ಮನೇಲಿ ಆಲ್ರೆಡಿ ತುಂಬ ಕಪ್ಸ್ ಇದ್ದಿದ್ದರಿಂದ ಲೈಕ್ ಆಗಿದ್ದು 2 ಕಪ್ಪು. ಕಪಲ್ಸ್ ಆಗಿ ನಮ್ಮಿಬ್ಬರಿಗೆ ಅಂತೇಳಿ ನಾನು ಸಿಂಗಲ್ಲಾಗಿ 2 ಕಪ್ಪನ್ನು ತೊಗೊಂಡೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ಯೂಟಾಗಿತ್ತು. ಇದನ್ನೇ ನಾನು ತೊಗೊಂಡಿದ್ದು ಫೈನಲಿ 2 ಕಪ್ಪು. ಸಖತ್ತಾಗಾಯಿತು ಮಾತ್ರ. ಶಾಪಿಂಗ್ ಎಲ್ಲ ನೀಟಾಗಿ ತುಂಬಾ ಚೆನ್ನಾಗಾಯಿತು. ಅದೆಲ್ಲ ಮುಗಿದ ಮೇಲೆ ಡೈರೆಕ್ಟಾಗಿ ನೋಡಿ ಎಷ್ಟೊಂದು ವೆರೈಟೀಸ್ ಐಟಮ್ಸ್ ಇದೆ. ಶಾಪರ್ ರೈಟಲ್ಲಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. 1-2 ವೆರೈಟೀಸ್ ಇಲ್ಲ, ಎಲ್ಲ ವೆರೈಟೀಸು ನೋಡಿಕೊಂಡು ಬೇಕಿದ್ದಿದ್ದು ಎಲ್ಲ ರಿಕ್ವೈರ್ಮೆಂಟು ತೊಗೊಂಡೆ. ಗ್ರಾಸರೀಸಿಂದ ಹಿಡಿದು ಕ್ರಾಕರೀಸಿಂದ ಹಿಡಿದು ಅಪ್ ಟು ನನ್ನ ಡೋರ್ ಮ್ಯಾಟ್ಸ್ವರೆಗೂ ಬಿಡಲಿಲ್ಲ. ಟೋಟಲಾಗಿ ಹೋಲ್ಸೇಲಾಗಿ ತೊಗೊಂಡೆ. ಯಾಕಂದರೆ ಇರೋದು ಒಂದೇ ದಿನ ಸಂಡೇ. ಸೊ ಸಿಗೋ ಒಂದು ದಿನದಲ್ಲೇ ನನ್ನ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲನೂ ಫುಲ್ಫಿಲ್ ಮಾಡ್ಕೋಬೇಕು. ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾನು ಏನೇನು ಬೇಕು ಎಲ್ಲನೂ ಕೂಡ ನೋಡಿ ತೊಗೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದಿದ್ದೆ ನಮ್ಮ ಪುಟಾಣಿ ಅಂದರೆ ನನಗೆ ನಮ್ಮ ಪಬ್ಬಿನ ನೋಡ್ಕೊಳ್ಳುವಂಥ ಪಕ್ಕದ ಮನೆ ಹುಡುಗಿ ಏನದು ಶಾಪಿಂಗ್ ಅಂಥೇಳಿ ಎಲ್ಲನೂ ಕ್ಯೂಟಾಗಿ ಬಂದು ನೋಡ್ತಾ ಇದ್ಲು. ಅವಳಿಗೆ ಕ್ಯೂರಿಯಾಸಿಟಿ, ಏನೇನು ತಗೋತಾರೆ ಅಕ್ಕ ಎಲ್ಲ ನೋಡಬೇಕು ಅನ್ನೋದೊಂಥರ ಕ್ಯೂರಿಯಾಸಿಟಿ. ಹಾಗೆ ಎಲ್ಲನೂ ಸರ್ಚ್ ಮಾಡಿ ನೋಡಿಕೊಂಡ್ಳು. ಎಲ್ಲನೂ ಇಷ್ಟ ಆಯಿತು. ಹೋಗಿ ಅವ್ರ ಮಮ್ಮಿಗೆ ಕೂಡ ಹೇಳ್ತಾಳೆ, ನನಗೂ ಆ ಥರ ಎಲ್ಲ ಬೇಕು ಮಮ್ಮಿ ಅಂತ. ಕೆಲವೊಂದು ನಾನು ತೊಗೊಂಡಿದ್ದೆಲ್ಲ ಅವಳು ಕೂಡ ತೊಗೋತಾಳೆ. ಯಾಕಂದರೆ ಅವಳಿಗೆ ನನ್ನ ಸೆಲೆಕ್ಷನ್ಸ್ ಎಲ್ಲವೂ ಚೆನ್ನಾಗಿರುತ್ತೆ ಏನೋ ಒಂಥರ ಅಂಥೇಳಿ ಅವಳಿಗೊಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ಆದಮೇಲೆ ಅವಳು ಕೂಡ ಎಲ್ಲ ಐಟಮ್ಸ್ ನೋಡಿದ ಮೇಲೆ ನಾವು ಕೂಡ ಮೂವಿಗೆ ಹೋಗೋಣ ಅಂಥೇಳಿ ನೈಟ್ ಶೋಗೆ ಮೂವಿಗೆ ಹೊರಟ್ವಿ. 9:30 ಶೋ ಅದು ಮೂವಿಗೆ ಹೋಗೋದು ಬೇಡ ಅಂತಲೇ ಪ್ಲ್ಯಾನ್ ಮಾಡಿದ್ದಿದ್ದು. ಬಟ್ ಏನೋ ಗೊತ್ತಿಲ್ಲ, ಹಸ್ಬೆಂಡು ಹಿಂಗೂ ಮಾಡಿ ಕೊನೆಗೂ ಮೂವಿಗೆ ಕರ್ಕೊಂಡೋದ್ರು. ಮಧ್ಯಾಹ್ನ ಊಟ ಮಾಡಿದ್ದಿದ್ದೆ ಹೆವಿ ಆಗಿದ್ದರಿಂದ ರಾತ್ರಿ ಊಟ ನಾವೇನೂ ಮಾಡಲೇ ಇಲ್ಲ. ಸರಿ ಅಂಥೇಳಿ ಮೂವಿ ನೋಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇದು 9:30 ನೈಟ್ ಶೋ. ಎಷ್ಟು ಕ್ರೌಡ್ ಇತ್ತು ನೀವೇ ನೋಡಿದ್ರಲ್ಲ, ತುಂಬ ಜನ ಇದ್ದರು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ನಮ್ಮ ಮನೆ ಕಡೆ ಹೊರಟ್ವಿ. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಹೇಳೋಕ್ಕೆ ಅಸಾಧ್ಯ. ತಾಯಿ ಮಗ ಅಂತ ಬಂದಾಗ ಸೆಂಟಿಮೆಂಟೇ ಬೇರೆ ಅಲ್ಲ, ಮನಸ್ಸಿಗೆ ಇಲ್ಲದೆ ಇರುವಂಥ ಖುಷಿನೇ ಕೊಟ್ಬಿಡುತ್ತೆ. ಫೈನಲಿ ನಮ್ಮ ಏರಿಯಾ ಹತ್ರ ನಾವು ಬಂದು ಮನೆ ರೋಡ್ ಹತ್ರ ರೀಚ್ ಆದ್ವಿ. ಸೊ ಇದಾಗಿತ್ತು ನನ್ನ ಪುಟ್ಟ ಸಂಡೇ ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಗೊತ್ತಿಲ್ಲ, ಬಟ್ ಇಷ್ಟ ಆದವರಂತೂ ಖಂಡಿತ ಕಮೆಂಟ್ ಮಾಡಿ. ಮಿಸ್ಟೇಕ್ ಇದ್ದರೆ ಹೈಲೈಟ್ ಮಾಡಿ, ಏನಿದ್ರೂ ಸರಿಪಡಿಸ್ಕೊಳ್ಳೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.